ಮದುವೆ ಮಾಡಿಸಲಿಲ್ಲ ಎನ್ನುವಂತ ಕಾರಣಕ್ಕಾಗಿ ಪಾಪಿ ಪುತ್ರನೊಬ್ಬ ತಾಯಿಯನ್ನೇ ಕೊಲೆ ಮಾಡಿದ್ದಾನೆ. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗನಿಂದ 65 ವರ್ಷದ ಗಂಗಮ್ಮ ಎಂಬುವರು ಕೊಲೆಯಾಗಿದ್ದಾರೆ. ಮಗ ಕೇಳ್ತಾ ಇದ್ದ ತಾಯಿ ಬಳಿ ಮದುವೆ ಮಾಡಿಸಮ್ಮ ಅಂತೇಳಿ, ಆದರೆ ತಾಯಿ ಮದುವೆ ಮಾಡಿಸಿರಲಿಲ್ಲ. ತಾಯಿಯ ಕೊಲೆಯಾಗಿದೆ. ಮಗನಿಂದ ಕೊಲೆಯಾದಂಥ ಮಹಿಳೆ 65 ವರ್ಷದ ಗಂಗಮ್ಮ ಅಂತೇಳಿ ಅವರ ಹೆಸರು. ಇನ್ನೊಂದು ಕಡೆ ತಾಯಿಯನ್ನ ಬರ್ಬರವಾಗಿ ಕೊಂದಿದ್ದಾನೆ ಪುತ್ರ ಉಮಾಶಂಕರ್. ಉಮಾಶಂಕರ್ಗೆ 40 ವರ್ಷ ವಯಸ್ಸಾಗಿತ್ತು. 2 ವರ್ಷದ ಹಿಂದೆ ಅಪಘಾತದಿಂದ ಮಾನಸಿಕ ಕಾಯಿಲೆಗೆ ತುತ್ತಾಗಿದ್ದ ಎನ್ನುವಂತ ಮಾಹಿತಿ ಇದೆ. ವರ್ಷದ ಹಿಂದೆ ಕುಂಭಮೇಳಕ್ಕೆ ತೆರಳಿ ವಾಪಸ್ ಆಗುವಾಗ ಅಪಘಾತ ಆಗಿತ್ತು. ಒಮ್ಮೊಮ್ಮೆ ಬುದ್ಧಿಭ್ರಮಣೆಯಂತೆ ವರ್ತನೆ ಮಾಡ್ತಾ ಇದ್ದ ಉಮಾಶಂಕರ್ ಪದೇ ಪದೇ ಮದುವೆ ಮಾಡಿಸುವಂತೆ ತಾಯಿಗೆ ಒತ್ತಾಯವನ್ನ ಮಾಡ್ತಾ ಇದ್ದ. ಕೈಯಿಂದ ತಾಯಿ ಗಂಗಮ್ಮ ತಲೆಗೆ ಬಲವಾಗಿ ಹೊಡೆದಿದ್ದಾನೆ ಪುತ್ರ. ಕುಸಿದು ಬಿದ್ದ ಗಂಗಮ್ಮ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾನೆ ಪಾಪಿ ಮಗ ಎನ್ನುವಂಥದ್ದು ಗೊತ್ತಾಗಿದೆ. ಹಿಮ್ಸ್ನಲ್ಲಿ ಚಿಕಿತ್ಸೆ ಫಲಿಸದೆ ತಾಯಿ ಗಂಗಮ್ಮ ಕೊನೆಯುಸಿರೆಳೆದಿದ್ದಾರೆ. ನೋಡ್ತಾ ಇರ್ಬೋದು ಉಮಾಶಂಕರ್ನ ಫೋಟೋವನ್ನ. ಇನ್ನೊಂದು ಕಡೆ ತಾಯಿ ಗಂಗಮ್ಮ ಕೊಲೆಯಾಗಿರುವಂಥ ಮಹಿಳೆ. ಹಾಗೆಯೇ ಉಮಾಶಂಕರ್ ಪದೇ ಪದೇ ತನ್ನ ತಾಯಿ ಬಳಿ ಕೇಳ್ಕೊಳ್ತಾ ಇದ್ದಂತೆ ಮದುವೆ ಮಾಡಿಸು ಅಂತ. ಆದರೆ ತಾಯಿ ಮದುವೆ ಮಾಡಿಸಿರಲಿಲ್ಲ. ಇನ್ನೊಂದು ಕಡೆಯಲ್ಲಿ ಈ ಉಮೇಶ್ಗೆ ಒಂದು ಸಮಸ್ಯೆ ಇತ್ತು, ಉಮಾಶಂಕರ್ಗೆ ಒಂದು ಸಮಸ್ಯೆ ಇತ್ತು. ಪದೇ ಪದೇ ಬುದ್ಧಿಭ್ರಮಣೆ ಆದಂತೆ ವರ್ತನೆಯನ್ನು ಕೂಡ ಈತ ಮಾಡ್ತಾ ಇದ್ದ ಎನ್ನುವಂಥ ಮಾಹಿತಿ. ಹಾಗೆಯೇ ಮೊದಲು ಕೈಯಿಂದ ತಾಯಿ ಗಂಗಮ್ಮ ತಲೆಗೆ ಬಲವಾಗಿ ಹೊಡೆದಿದ್ದಾನೆ. ಅದಾದ ಬಳಿಕ ಗಂಗಮ್ಮ ಅವರು ಕುಸಿದು ಬೀಳ್ತಾರೆ. ಕುಸಿದು ಬಿದ್ದಾದ್ಮೇಲೆ ತಾಯಿ ಅಂತ ನೋಡದೆ ಕೂಡ ಈತ ಕಲ್ಲು ಎತ್ತಿ ಹಾಕಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ.